ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಅಧಿಕ ಮಾಸದಲ್ಲಿ ಯಾವ ಯಾವ ದಾನಗಳನ್ನು ಕೊಡಬೇಕು, ಹೇಗೆ ಕೊಡಬೇಕು, ಮತ್ತು ಯಾವ ಯಾವ ರಂಗೋಲಿಗಳನ್ನು ಹಾಕಬೇಕು, ಇದನ್ನೆಲ್ಲ ನಿಮಗೆ ತಿಳಿಸ್ಕೊಟ್ಟೆ. ಇನ್ನು ಈ ಅಧಿಕ ಮಾಸದಲ್ಲಿ ಯಾವ ಪೂಜೆಗಳನ್ನು ಮಾಡಿದ್ರೆ ಭಗವಂತನ ಪ್ರೀತಿಗೆ ನಾವು ಪಾತ್ರರಾಗ್ತೀವಿ ಅಂತ ನೋಡೋಣಂತೆ. ಮುಖ್ಯವಾಗಿ ದೀಪದಾನ, ದೇವರಿಗೆ ಮಾಡುವಂಥ ದೀಪದಾನ ಆಗಿರಲಿ ಅಥವಾ ಸತ್ಪಾತ್ರರಿಗೆ ಮಾಡುವಂಥ ದೀಪದಾನಗಳಾಗಿರಲಿ ವಿಶೇಷ ಫಲವನ್ನು ಕೊಡುತ್ತೆ, ಸೌಭಾಗ್ಯವನ್ನು ಕೊಡುತ್ತೆ, ದಾರಿದ್ರ್ಯವನ್ನು ದೂರ ಮಾಡುತ್ತೆ, ಮತ್ತು ಮನೆಯಲ್ಲಿ ಪುತ್ರ ಪೌತ್ರಾದಿ ಅಭಿವೃದ್ಧಿ ಆಗುತ್ತೆ. ಇಷ್ಟೆಲ್ಲ ಒಂದು ಪುಣ್ಯ ಸಂಪಾದನೆ ದೀಪದಾನದಿಂದ ಇದೆ. ಹಾಗಾಗಿ ದಿನನಿತ್ಯ ದೇವರಿಗೆ ದೀಪದಾನವನ್ನು ಮಾಡೋದು, ಒಂದು ಬತ್ತಿಯನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡೋದು, 33 ಎಳೆಯ ಬತ್ತಿಯನ್ನು ಮಾಡಿ ಅದನ್ನು ತುಪ್ಪದಲ್ಲಿ ನೆನೆಸಿ ದಿನನಿತ್ಯ ದೇವರಿಗೆ ಒಂದು ದೀಪವನ್ನು ಸಮರ್ಪಣೆ ಮಾಡೋದು. ಅಥವಾ ಅದೇ 33 ಬತ್ತಿಯನ್ನು ತುಪ್ಪದಲ್ಲಿ ನೆನೆಸಿ ಒಂದೊಂದಾಗಿ ಇಟ್ಟು ಪ್ರಣತಿಯಲ್ಲಿ ದೇವರಿಗೆ ದಿನನಿತ್ಯವಾಗಿ ಆರತಿಯನ್ನು ಮಾಡೋದು. ಹೇಗಾದರೂ ಮಾಡ್ಬೋದು. ಒಂದು ದೀಪವನ್ನಾದರೂ ಹಚ್ಚಿಟ್ರೂ 33 ದೀಪ ಹಚ್ಚಿದಷ್ಟು ಫಲ ಸಿಗುತ್ತೆ. ಅಥವಾ 2 ದೀಪದಿಂದ ಆರತಿಯನ್ನಾದರೂ ಮಾಡ್ಬೋದು, ನಿಮ್ಮ ಅನುಕೂಲ. ಮತ್ತು 33 ಸಂಖ್ಯೆಯಲ್ಲಿನೇ ದೀಪಗಳನ್ನು ಹಚ್ತಾರೆ. 33 ಸಂಖ್ಯೆದು ಪ್ಲೇಟ್ ಸಿಗುತ್ತಲ್ಲ, ಹಿತ್ತಾಳೆದು, ಅದರಲ್ಲಿ 2 ಬತ್ತಿಯನ್ನು ಇಡಬೇಕು. ಒಂಟಿ ಬತ್ತಿ ಇಟ್ಟು ಹಚ್ಚೋಂಗಿಲ್ಲ. 2 ಜೋಡು ಹೂ ಬತ್ತಿಯನ್ನು ಇಟ್ಟು ದಿನನಿತ್ಯ 66 ಬತ್ತಿ ಬೇಕಾಗುತ್ತೆ. ಹೀಗೆ 1 ತಿಂಗಳು ಹಚ್ಚಬೇಕು. ಈ ರೀತಿಯ ದೀಪದಾನವನ್ನು ಸಹ ದೇವರಿಗೆ ಸಮರ್ಪಣೆಯನ್ನು ಮಾಡ್ಬೋದು. ಇದು ದೇವರಿಗೆ ಪೂಜಾ ರೀತಿಯಲ್ಲಿ ಸಮರ್ಪಣೆಯನ್ನು ಮಾಡೋದು. ಇದು ದೀಪದಾನ ಅಂತ ಕರೆಸ್ಕೊಳ್ಳುತ್ತೆ. ಇನ್ನು ವಿಶೇಷವಾಗಿ ಅಧಿಕ ಮಾಸದಲ್ಲಿ ಮಾಡ್ತಕ್ಕಂತಹದ್ದು ಕುಂಕುಮಾರ್ಚನೆ. ಪ್ರತಿನಿತ್ಯ ಕುಂಕುಮಾರ್ಚನೆಯನ್ನು ಮಾಡೋದು. ಲಕ್ಷ್ಮೀ ದೇವಿಗೆ ಅಥವಾ ದುರ್ಗಾದೇವಿಗೆ ಕುಂಕುಮಾರ್ಚನೆಯನ್ನು ಮಾಡೋದು. ಹೇಗೆ ಮಾಡಬೇಕು ಅಂದರೆ, ಒಂದು ತಟ್ಟೆಯಲ್ಲಿ ಲಕ್ಷ್ಮೀ ದೇವಿಯ ಪ್ರತಿಮೆಯನ್ನು ಇಟ್ಕೊಂಡು, ಅಥವಾ ಫೋಟೋ ಇತ್ತು ಅಂದರೆ ಲಕ್ಷ್ಮೀನಾರಾಯಣರ ಫೋಟೋವನ್ನು ಒಂದು ಮಣೆಯ ಮೇಲೆ ಇಟ್ಕೊಂಡು, ಮುಂದೆ ಒಂದು ಪ್ಲೇಟನ್ನು ಇಟ್ಕೊಂಡು ಆ ಪ್ಲೇಟಲ್ಲಿ ದೇವರಿಗೆ ತೋರಿಸ್ತಾ ಅರ್ಚನೆಯನ್ನು ಮಾಡ್ತಾ ಹೋಗ್ಬೇಕು. ಸಹಸ್ರನಾಮಗಳನ್ನು ಹೇಳ್ತಾ, ಲಕ್ಷ್ಮೀ ಸಹಸ್ರನಾಮ ಅಥವಾ ಅಷ್ಟೋತ್ತರಗಳನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಮಾಡ್ತಾ ಹೋಗಬೇಕು. ದಿನನಿತ್ಯ ಎಷ್ಟು ಮಾಡಬೇಕು? 1,00,000 ಕುಂಕುಮಾರ್ಚನೆ ಆಗಬೇಕು ಒಂದೇ ತಿಂಗಳಲ್ಲಿ. ಈಗ ಚಾತುರ್ಮಾಸದಲ್ಲಿ 1,00,000 ಕುಂಕುಮಾರ್ಚನೆ, 1,00,000 ಅರಿಶಿನಾರ್ಚನೆ, ಪುಷ್ಪಾರ್ಚನೆ ಇದನ್ನೆಲ್ಲ ನೋಡ್ತೀವಿ ನಾವಲ್ವಾ, ಎಲ್ಲನೂ ಮಾಡ್ತಾರೆ. ಆಗ ಅಂದರೆ ನಮಗೆ 4 ತಿಂಗಳು ಸಮಯ ಇರುತ್ತೆ. ಹಾಗಾಗಿ 4 ತಿಂಗಳಲ್ಲಿ ಮುಗಿಸ್ಕೋಬೋದು. ಈಗ ಒಂದೇ ತಿಂಗಳ ಸಮಯ ಇರೋದರಿಂದ 1,00,000 ಮುಗಿಬೇಕು ಅಂತಂದರೆ ದಿನಕ್ಕೆ ನಾವು ಏನಿಲ್ಲ ಅಂತಂದರೂ ಒಂದು 3,500ರಿಂದ 4,000 ಅರ್ಚನೆಯನ್ನು ಮಾಡಬೇಕಾಗತ್ತೆ. 1,00,000 ಲೆಕ್ಕದಲ್ಲಿ ತೊಗೊಂಡ್ರೆ 3,000ರಿಂದ 4,000 ಅರ್ಚನೆಯನ್ನು ಮಾಡಬೇಕು. ಈಗ 4,000 ಅಷ್ಟೋತ್ತರಗಳನ್ನು ಹೇಳಬೇಕು, 4,000 ಪುಷ್ಪಾರ್ಚನೆಯನ್ನು ಮಾಡಲಿಕ್ಕಾಗಿರಲಿ, ಕುಂಕುಮಾರ್ಚನೆಯನ್ನು ಮಾಡಲಿಕ್ಕಾಗಿರಲಿ, ಅಷ್ಟು ನೀವು ಲೆಕ್ಕದಲ್ಲಿ ಮಾಡಿದ್ರೆ ನಿಮಗೆ ಒಂದು ತಿಂಗಳಲ್ಲಿ 1,00,000 ಮೇಲೆ ಆಗುತ್ತೆ. 1,00,000 ಅಂದರೆ ಕರೆಕ್ಟು 1,00,000 ನಾವು ಮಾಡಬಾರ್ದು. ಸ್ವಲ್ಪ ಬಡ್ಡಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಆಗಿಯೇ ಮಾಡಬೇಕು. ಒಂದು 5,000 10,000 ಹೆಚ್ಚಿಗೆ ಮಾಡಬೇಕು. ಮಧ್ಯದಲ್ಲಿ ಎಲ್ಲಾದರೂ ನಮಗೆ ತಪ್ಪಿ ಹೋಗಿದರೆ, ಲೆಕ್ಕ ತಪ್ಪಿದರೆ, ಹೀಗೇನಾದರೂ ಸಮಸ್ಯೆಗಳಾಗಿದ್ದು ಕಮ್ಮಿ ಆಗ್ಬೋದು. ಅದಕ್ಕೋಸ್ಕರ 1,00,000 ಮೇಲೆ ಯಾವತ್ತೂ ಒಂದು 5,000 10,000 ಜಾಸ್ತಿನೇ ಮಾಡಬೇಕಾಗುತ್ತೆ. ಹೀಗೆ ಕುಂಕುಮಾರ್ಚನೆಯನ್ನು ಮಾಡೋರು ಪ್ರತಿನಿತ್ಯವಾಗಿ ಕುಂಕುಮಾರ್ಚನೆಯನ್ನು ಮಾಡಬೇಕು. ಆ ಮಾರನೇ ದಿವಸ ನೀವು ಮಾಡಿದಂಥ ಅರ್ಚನೆಯ ಕುಂಕುಮವನ್ನು ಒಂದು ಡಬ್ಬಿಯಲ್ಲಿ ತೆಗೆದಿಟ್ಕೊಳ್ರಿ. ಮತ್ತು ಅಲ್ಲೆಲ್ಲ ಸ್ವಚ್ಛ ಮಾಡಿಕೊಂಡು, ಮತ್ತು ಫೋಟೋ ಒರೆಸ್ಕೊಂಡು, ಗೆಜ್ಜೆ ವಸ್ತ್ರ, ಹೂವನ್ನು ಇರಿಸಿ ಪೂಜೆ ಮಾಡಿಕೊಂಡು, ದೀಪಗಳನ್ನು ಹಚ್ಚಿಟ್ಟು ಮತ್ತೆ ಕುಂಕುಮವನ್ನು ತಗೊಳ್ಳೋದು, ಅರ್ಚನೆಯನ್ನು ಮಾಡೋದು ದೇವರಿಗೆ. ಅಂದರೆ ಲಕ್ಷ್ಮೀದೇವಿ, ದುರ್ಗಾದೇವಿ ಯಾರಿಗಾದರೂ ಆಗಲಿ ಪರವಾಗಿಲ್ಲ. ಲಕ್ಷ್ಮೀನಾರಾಯಣರ ಫೋಟೋ ಇಟ್ಕೊಂಡು ಸಹ ಮುಂದೆ ಒಂದು ಪ್ಲೇಟಲ್ಲಿ ನೀವು ಅರ್ಚನೆಯನ್ನು ಮಾಡ್ತಾ ಹೋಗೋದು. ಹೀಗೆ 3,500ರಿಂದ 4,000 ದಿನನಿತ್ಯವಾಗಿ ಮಾಡಬೇಕಾಗುತ್ತೆ. ಅಷ್ಟೋತ್ತರ ಹೇಳ್ಕೊಂಡ್ರೂ 4,000 ಲೆಕ್ಕದಲ್ಲಿ ಹೇಳ್ಕೋಬೇಕು. ಸಹಸ್ರನಾಮ ಹೇಳ್ಕೊಂಡ್ರೆ 4 ಸಲ ಹೇಳ್ಕೋಬೇಕಾಗುತ್ತೆ ಸಹಸ್ರನಾಮಗಳು. ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮಗೆ 1,00,000 ಮೇಲೆ ಕೌಂಟಿಂಗ್ ಆಗುತ್ತೆ. 1,00,000 ಪುಷ್ಪಾರ್ಚನೆಯನ್ನು ಸಹ ಮಾಡ್ಬೋದು. 4,000 ಹೂವನ್ನು ದಿನನಿತ್ಯ ದೇವರಿಗೆ ಅರ್ಚನೆಯನ್ನು ಮಾಡ್ತಾ ಹೋಗಬೇಕು ಭಗವಂತನಿಗೆ. ಈ ರೀತಿಯಾಗಿ ಲಕ್ಷ್ಮೀನಾರಾಯಣರ ಫೋಟೋವನ್ನು ಇಟ್ಕೊಂಡು ಅಥವಾ ಪ್ರತಿಮೆಯನ್ನು ಇಟ್ಕೊಂಡು ಅರ್ಚನೆ ಮಾಡ್ತಾ ಹೋಗಬೇಕು. ಕುಂಕುಮಾರ್ಚನೆ ಆದರೂ ಅಷ್ಟೇ, ಬರೀ ಲಕ್ಷ್ಮೀದೇವಿನ ಇಟ್ಕೊಂಡು ಮಾಡೋದಲ್ಲ. ಲಕ್ಷ್ಮೀನಾರಾಯಣರು ಇಬ್ಬರೂ ಇರಬೇಕು. ಲಕ್ಷ್ಮೀ ನಾರಾಯಣ ಇಲ್ಲದೇ ಯಾವ ಪೂಜೆಯನ್ನು ತಗೊಳ್ಳೋದಿಲ್ಲ. ಹಾಗಾಗಿ ನಾರಾಯಣನ ಸಮೇತವಾಗಿಯೇ ಲಕ್ಷ್ಮೀದೇವಿ ಪೂಜೆಯನ್ನು ಮಾಡಬೇಕು ನಾವು.
ಹಾಗೆ ಪುಷ್ಪಾರ್ಚನೆಯನ್ನು ಮಾಡೋರು ಬಿಡಿ ಹೂಗಳನ್ನು ತಗೊಂಡು ಪಾರಿಜಾತ, ಮಲ್ಲಿಗೆ ಹೂವು, ದುಂಡು ಮಲ್ಲಿಗೆ, ಸಂಪಿಗೆ ಅಥವಾ ಸುಗಂಧರಾಜು ಈ ಥರ ಒಳ್ಳೆ ಪರಿಮಳ ಇರ್ತಕ್ಕಂಥ ಹೂವಿನಿಂದನೇ ಅರ್ಚನೆ ಮಾಡಬೇಕು. ಯಾವುದೋ ಹೂವು ಸಿಗುತ್ತೆ ದಂಡೆಯಾಗಿ ಕಾಕಡ ಈ ಥರದ್ದು ಯಾವುದು ವಾಸನೆ ಇಲ್ಲದೇ ಇರುವಂಥದ್ದು, ಪರಿಮಳ ಇಲ್ಲದೇ ಇರುವಂತಹ ಹೂವನ್ನು ದೇವರಿಗೆ ಎಂದೂ ಸಮರ್ಪಣೆಯನ್ನು ಮಾಡಬಾರದು. ಅದಕ್ಕೋಸ್ಕರ ಪರಿಮಳ ಇರ್ತಕ್ಕಂತಹ ಹೂವನ್ನು ತಗೊಂಡು ಅದರಿಂದ ನೀವು ಒಂದೊಂದಾಗೆ ಅಷ್ಟೋತ್ತರ ಆಗಿರಲಿ ಅಥವಾ ಸಹಸ್ರನಾಮಗಳಾಗಿರಲಿ ಹೇಳ್ಕೊತ ಅಥವಾ ಬೇರೆ ಏನೇ ಹೇಳ್ಕೊಂಡ್ರೂ ನೀವು ಲಕ್ಷದಲ್ಲಿ ಕೌಂಟ್ ಮಾಡ್ಕೋಬೇಕು. ಹಾಗೆ ದಿನನಿತ್ಯ 3,500-4,000 ನೀವು ಹೇಳಬೇಕಾಗುತ್ತೆ. ಹೇಳ್ಕೊಂಡು ಅರ್ಚನೆಯನ್ನು ಮಾಡ್ತಾ ಹೋಗೋದು, ಪ್ರತಿನಿತ್ಯ ಮಾಡಬೇಕು. ಮಾರನೇ ದಿವಸ ಆ ಹೂವನ್ನೆಲ್ಲ ತೆಕ್ಕೊಂಡು ಅಲ್ಲಿ ಕ್ಲೀನ್ ಮಾಡಿಕೊಂಡು ಮತ್ತೆ ಫೋಟೋ ಒರೆಸ್ಕೊಂಡು ದೀಪಗಳನ್ನು ಹಚ್ಚಿಟ್ಟು ಆ ಹೂವೆಲ್ಲನೂ ಒಂದು ಕವರಲ್ಲಿ ತುಂಬಿ ಇಟ್ಟಿರಿ. ನಿರ್ಮಾಲ್ಯ ಎಲ್ಲಾದರೂ ನೀರು ಹರಿಯುವ ಜಾಗದಲ್ಲಿ, ಹೊಳೆಗಳು, ಕೆರೆಗಳು, ನದಿಗಳು ಈ ಥರದ ಜಾಗದಲ್ಲಿ ಹಾಕಿಬಿಡ್ರಿ. ಯಾರು ತುಳಿದೇ ಇರ್ತಕ್ಕಂಥ ಜಾಗದಲ್ಲಿ ಆ ಒಂದು ಹೂವನ್ನು ಹಾಕಬೇಕು. ಈ ರೀತಿ ದಿನನಿತ್ಯ ಅರ್ಚನೆಯನ್ನು ಮಾಡ್ತಾ ಹೋಗೋದು. 1 ತಿಂಗಳು ಮಾಡಬೇಕು. ಮಧ್ಯದಲ್ಲಿ ತಪ್ಪಿದರೆ ಮತ್ತೆ ಎಕ್ಸ್ಟ್ರಾ ಮಾಡಬೇಕಾಗತ್ತೆ. ಈಗ ಮಧ್ಯದಲ್ಲಿ 4 ದಿನ ತಪ್ಪಿತು, 5 ದಿನ ತಪ್ಪಿತು ಅಂತಂದರೆ ಮತ್ತೆ ಅದನ್ನು ಮುಂದುವರಿಸ್ಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಮಾಡಬೇಕಾಗತ್ತೆ. ಒಂದೊಂದು ದಿನದ್ದು ಸೇರಿಸ್ಕೊಂಡು ಒಂದಿನ 8,000, 10,000, 15,000 ಈ ಥರ ಅರ್ಚನೆ ಮಾಡಿದ್ರೇ 1 ತಿಂಗಳಲ್ಲಿ 1,00,000 ಮೇಲೆ ಆಗತ್ತೆ. ಈ ರೀತಿ ಕುಂಕುಮಾರ್ಚನೆಯನ್ನು ಸಹ ಮಾಡ್ಕೋಬೋದು. ಆ ಕುಂಕುಮವನ್ನು ಏನು ಮಾಡಬೇಕು, ಕುಂಕುಮಾರ್ಚನೆ ಮಾಡಿದ್ದು ಅಂದರೆ ದಿನನಿತ್ಯ ಹಚ್ಕೊಳ್ಳೋದಕ್ಕೆ ಬಳಸ್ಕೋಬೋದು ಅಥವಾ ಮುತ್ತೈದೆಯರಿಗೆ ಕುಂಕುಮವನ್ನು ಕೊಡ್ಬೋದು. ಅದನ್ನು ಇದು ಅರ್ಚನೆ ಮಾಡಿದ್ದು ನೀವು ದಿನನಿತ್ಯ ಬಳಸ್ಕೊಳ್ರಿ, ಹಚ್ಕೊಳ್ರಿ ಅಂತ ಹೇಳಿ ಮುತ್ತೈದೆಯರಿಗೆ ಅದನ್ನು ನೀವು ದಾನದ ರೂಪದಲ್ಲಿ ಕೊಡ್ಬೋದು ಕುಂಕುಮವನ್ನು. ಆದರೆ ಅದನ್ನು ದೇವರಿಗೆ ಮತ್ತೆ ಬಳಸೋ ಹಾಗಿಲ್ಲ. ಅರ್ಚನೆ ಮಾಡಿದ್ದು ನಾವೇ ಹಚ್ಕೊಳ್ಳೋದಕ್ಕೆ ಬಳಸ್ಕೋಬೇಕಷ್ಟೇ. ಈ ರೀತಿ 1,00,000 ಪುಷ್ಪಾರ್ಚನೆ, 1,00,000 ಕುಂಕುಮಾರ್ಚನೆಯನ್ನು ಮಾಡ್ಬೋದು. ಮತ್ತು 1,00,000 ಬತ್ತಿ ಸಮರ್ಪಣೆಯನ್ನು ಮಾಡ್ಬೋದು. ದೀಪದ ಬತ್ತಿಗಳನ್ನು ದಿನನಿತ್ಯ 66 ಬತ್ತಿಯನ್ನು ಹಚ್ಚೋದು, 33 ಜೊತೆಯಾಗಿ ಹಚ್ಚೋದು, 66 ಬತ್ತಿ. ಈ ರೀತಿ ಅದೂ ಅಷ್ಟೇ 1,00,000 ಬತ್ತಿ ಹಚ್ಚಬೇಕಂದ್ರೂ ಸಹ 3,500-4,000 ಬತ್ತಿಗಳನ್ನು ದಿನನಿತ್ಯ ಹಚ್ಚಬೇಕಾಗತ್ತೆ. ಆಗ 1 ತಿಂಗಳಿಗೆ ನಮಗೆ 1,00,000 ಕಂಪ್ಲೀಟ್ ಆಗುತ್ತೆ. ಚಾತುರ್ಮಾಸ್ಯದಲ್ಲಿ ಅಂದರೆ ನಮಗೆ ಸಮಯ ಇರುತ್ತೆ 4 ತಿಂಗಳು, ಹಾಗಾಗಿ ಅಲ್ಲಿ ಮಾಡ್ಕೋಬೋದು ಆರಾಮಾಗಿ. ಇಲ್ಲಿ 1 ತಿಂಗಳಲ್ಲಿ 1,00,000 ಮುಗಿಬೇಕು ಅಂತಂದರೆ ಸುಮಾರು 4,000 ನಾವು ಎಲ್ಲವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕಾಗತ್ತೆ. ಮತ್ತು 1,00,000 ಬತ್ತಿ ಅಂತ ಹೇಳಿಬಿಟ್ಟು ಅದೇನೋ ಒಂದು ಬೇರೆ ಮೆಥಡಲ್ಲಿ ಮಾಡ್ತಾರಂತೆ. ನನಗಷ್ಟು ಅದ್ರ ಬಗ್ಗೆ ಐಡಿಯಾ ಇಲ್ಲ. ಆ ಥರನೂ ಮಾಡಿ ಹಚ್ಬೋದು. 1,00,000 ಬತ್ತಿ ಅಂತ ಹೇಳಿ ಒಂದೇ ಬತ್ತಿಯಲ್ಲಿನೇ 1,00,000 ಬತ್ತಿ ಲೆಕ್ಕದಲ್ಲಿ ಮಾಡ್ತಾರಂತೆ ಹೂಬತ್ತಿ. ನಾನು ಕೇಳಿದ್ದೀನಿ ಅಷ್ಟೇ, ನೋಡಿಲ್ಲ ನಾನು ಸಹ ಎಲ್ಲೂ. ಆ ಥರದ್ದು ಏನಾದರೂ ನಿಮಗೆ ಐಡಿಯಾ ಇದ್ದರೆ ಆ ಥರದಲ್ಲೂ 1,00,000 ಬತ್ತಿ ಮಾಡಿ ಹಚ್ಬೋದು. ಹಾಗಾಗಿ 1,00,000 ಬತ್ತಿ ಅಂತಂದರೆ ಈ ರೀತಿಯಾಗಿ ಮಾಡೋದು. ಅಥವಾ 1,00,000 ಬತ್ತಿಯನ್ನು ದಾನವಾಗಿ ಕೊಡ್ಬೋದು. 1,00,000 ಬತ್ತಿಗಳನ್ನು ದಿನನಿತ್ಯ ಇಷ್ಟು ಅಂತ ಹೇಳಿ ಹೂಬತ್ತಿಗಳನ್ನು ಮಾಡಿ ಅಥವಾ ಮಂಗಳಾರತಿ ಬತ್ತಿಗಳನ್ನು ಮಾಡಿ ದಾನವಾಗಿ ಕೊಡೋದು. ಅದನ್ನು 1,00,000 ಬತ್ತಿ ದಾನ ಅಂತಲೂ ಹಿಡಿಬೋದು. ಇನ್ನು 1,00,000 ನಮಸ್ಕಾರ, 1,00,000 ನಮಸ್ಕಾರವನ್ನು ಹಿಡಿದ್ರೆ ಪ್ರತಿನಿತ್ಯವಾಗಿ 3,500-4,000 ನಮಸ್ಕಾರವನ್ನು ಹಾಕಬೇಕು. ಪ್ರದಕ್ಷಿಣೆ ನಮಸ್ಕಾರವನ್ನೇ ಹಾಕಬೇಕು. ಹೇಗೆ ಹಾಕಬೇಕು ಅಂತ ನಿಮಗೆ ಹಿಂದೆ ಒಂದು ಸಲ ನಾನು ತಿಳಿಸ್ಕೊಟ್ಟಿದ್ದೀನಿ. ಒಂದು ಸ್ಥಳವನ್ನು ನೀವು ನೋಡಿಕೊಂಡು ಸ್ವಲ್ಪ ದೊಡ್ಡದಾಗಿ ಇರಬೇಕು ಜಾಗ. ನಾವು ನಮಸ್ಕಾರ ಹಾಕ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡ್ರೆ ಹೇಗೆ ಹಾಕಬೇಕು ಅಂತ ಶಾಸ್ತ್ರ ಹೇಳುತ್ತೆ ಅಂದರೆ, ಒಂದು ಹಸು, ಒಂದು ಕರು ಜೊತೆಯಲ್ಲಿ ಮಲಗಿದ್ರೆ ಎಷ್ಟು ಜಾಗ ಹಿಡಿಯುತ್ತೋ ಊಹೆ ಮಾಡ್ಕೊಳ್ರಿ. ಒಂದು ಕರು, ಒಂದು ಹಸು ಮಲಗಿದೆ ಅಂತಂದರೆ ಎಷ್ಟು ಜಾಗ ಹಿಡಿಯುತ್ತೋ ಅದು ಮಲ್ಕೊಳ್ಳೋದಕ್ಕೆ ಅಷ್ಟು ಪ್ರದಕ್ಷಿಣೆ ಬರಬೇಕು. ಇದು 1,00,000 ನಮಸ್ಕಾರ. ಅಥವಾ ನೀವು ದೇವಸ್ಥಾನಗಳಿಗೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರವನ್ನೂ ಮಾಡ್ಬೋದು, ತಪ್ಪಿಲ್ಲ. ಮನೆಯಲ್ಲಿ ಮಾಡೋರು ಈ ರೀತಿಯಾಗಿ ಒಂದು ಹಸು ಕರು ಮಲಗಿರುವಷ್ಟು ಜಾಗದಷ್ಟು ನಾವು ಪ್ರದಕ್ಷಿಣೆ ಬರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಒಂದು ನಡು ಹಾಲಿನಲ್ಲಿ ಮಧ್ಯದ ಭಾಗದಲ್ಲಿ ಒಂದು ಮಣೆಯನ್ನು ನೀಟಾಗಿ ಒರೆಸ್ಕೊಂಡು ರಂಗೋಲಿಯನ್ನು ಹಾಕ್ಕೊಂಡು ಮಣೆಯನ್ನು ಇಟ್ಕೊಂಡು ಅಲ್ಲಿ ಒಂದು ತುಳಸಿ ಗಿಡವನ್ನು ಇಟ್ಕೊಂಡು ಭಗವಂತ ವಿಷ್ಣು ಮತ್ತು ಲಕ್ಷ್ಮೀನಾರಾಯಣರ ಫೋಟೋವನ್ನು ಇಟ್ಕೊಂಡು ದೀಪಗಳನ್ನು ಹಚ್ಚಿಟ್ಟು ಗೆಜ್ಜೆ ವಸ್ತ್ರ ಹೂವೇರಿಸಿ ಪೂಜೆಯನ್ನು ಮಾಡ್ಕೋಬೇಕು ಫಸ್ಟು. ನಂತರ
ಪ್ರದಕ್ಷಿಣೆಯನ್ನು ಪ್ರಾರಂಭ ಮಾಡಬೇಕು. ಹೇಳಿದ್ನಲ್ಲ 3,500ರಿಂದ 4,000 ನಮಸ್ಕಾರ ಹಾಕಬೇಕಾಗತ್ತೆ. ದಿನನಿತ್ಯ ಹಾಕಬೇಕು. ಅಲ್ಲಿಗೆ ಒಂದು ತಿಂಗಳಿಗೆ 1,00,000 ನಮಸ್ಕಾರ ಮುಗಿಯುತ್ತೆ. ಜಾಸ್ತಿನೇ ಆಗುತ್ತೆ ಇನ್ನು. ಹಾಗೆ ನೋಡಿಕೊಂಡು ನೀವು ಲೆಕ್ಕ ಮಾಡಿಕೊಂಡು, ನಾನು ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ, 3,500ರಿಂದ 4,000 ಹಾಕಿದರೆ ನಮಗೆ ಒಂದು ತಿಂಗಳಿಗೆ 1,20,000 ತನಕ ಆಗುತ್ತೆ. 4,000 ನಮಸ್ಕಾರ ಹಾಕಿದರೆ. ಇನ್ನು ಸ್ವಲ್ಪ 3,500 ಹಂಗೆ ಹಾಕಿದರೆ, ನೀವು 3,500 ಹಾಕಿದ್ರೆ 1,10,000 ಹಂಗೆ ಆಗುತ್ತೆ. ಅಷ್ಟು ನಮಸ್ಕಾರಗಳು ಆಗಬೇಕು ಒಂದು ತಿಂಗಳಿಗೆ. ಅಂದರೆ 17ನೇ ತಾರೀಕಿಂದ ಜೂನ್ 15ರ ತನಕ ನಮಗೆ ಸಮಯ ಇರುತ್ತೆ. ಈ ಒಂದು ತಿಂಗಳಲ್ಲಿ ಲಕ್ಷ ಲೆಕ್ಕದಲ್ಲಿ ಯಾರು ಏನಾದರೂ ಹಿಡಿಯೋರಿದ್ರು ಅಂದರೆ ಈ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ. ಇನ್ನು ಬೇರೆ ಬೇರೆ ಪೂಜೆಗಳನ್ನು ಮಾಡ್ಕೋಬೋದಾ ಅಂದರೆ, ದಿನನಿತ್ಯವಾಗಿ ನಾವು ಭಗವಂತನ ಪೂಜೆಯನ್ನು ಖಂಡಿತವಾಗಿ ಮಾಡ್ಕೋಬೋದು. ಶ್ರೀನಿವಾಸ ದೇವರ ಫೋಟೋವನ್ನು ಇಟ್ಕೊಂಡು ಗೆಜ್ಜೆ ವಸ್ತ್ರ ಹೂವನ್ನು ಇರಿಸಿ ಸಹಸ್ರನಾಮಾವಳಿಗಳನ್ನು ಅಥವಾ ಅಷ್ಟೋತ್ತರಗಳನ್ನು ಹೇಳ್ತಾ ಪುಷ್ಪಾರ್ಚನೆಯನ್ನು ಮಾಡ್ಕೊಳ್ಳೋದು ಅಥವಾ ಕುಂಕುಮಾರ್ಚನೆಯನ್ನು ಲಕ್ಷ್ಮೀ ದೇವಿಗೆ ಮಾಡೋದು ಯಥಾಶಕ್ತಿ ಮಾಡ್ಕೋಬೋದು. 1000ದ ಲೆಕ್ಕದಲ್ಲಿ ಮಾಡ್ತಾ ಹೋಗ್ಬೋದು. ಅದು ಬಿಟ್ಟರೆ ಸ್ತೋತ್ರಗಳನ್ನು ಪಾರಾಯಣ ಮಾಡ್ಕೋಬೋದು. ಲಕ್ಷದ ಲೆಕ್ಕದಲ್ಲಿ ಸ್ತೋತ್ರ ಪಾರಾಯಣ, ದೇವರ ನಾಮಗಳನ್ನು ಹೇಳೋದು, ದಿನನಿತ್ಯ ದೇವರ ನಾಮಗಳನ್ನು ಹೇಳೋದು, 33 ದೇವರ ನಾಮಗಳನ್ನು ಹೇಳ್ಕೊಳ್ಳೋದು. ಅಥವಾ ಯಾವುದಾದ್ರೂ ಒಂದು ಸ್ತೋತ್ರವನ್ನು ತಗೊಂಡು ದಿನನಿತ್ಯ ಅದನ್ನು ಪಾರಾಯಣ ಮಾಡ್ತಾ ಹೋಗೋದು. ಇದು ಒಂದು ಭಗವಂತನ ಸೇವೆ. ಅಧಿಕ ಮಾಸದಲ್ಲಿ ವಿಶೇಷವಾಗಿ ಪ್ರತಿನಿತ್ಯ ಹೇಳುವಂತಹ ಮಂತ್ರ ಯಾವುದು ಅಂತ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಅದನ್ನು 33 ಬಾರಿ ಹೇಳ್ಕೊಬೋದು. ಯಾವ ಮಂತ್ರ ಅಂತಂದರೆ, ಗೋವರ್ಧನ ಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಈ ಒಂದು ಮಂತ್ರವನ್ನು ದಿನನಿತ್ಯವಾಗಿ 33 ಬಾರಿ ಹೇಳ್ರಿ. ಗೋವರ್ಧನ ಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಅಥವಾ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇದೂ ಅಷ್ಟೇ 33 ಬಾರಿ ಹೇಳ್ರಿ. ಇದು ಒಂದು ಶಕ್ತಿಯುತವಾದಂಥ ಮಂತ್ರ. ತುಂಬ ಜನ ಇದರಿಂದ ತುಂಬ ಒಂದು ಬದಲಾವಣೆಗಳನ್ನು ಕಂಡುಕೊಂಡಿದ್ದಾರೆ ಜೀವನದಲ್ಲಿ. ತುಂಬಾ ಶಕ್ತಿಯುತವಾದದ್ದು ಅಂತ ಹೇಳ್ಬೋದು. ಅದನ್ನಾದರೂ ಹೇಳ್ಕೊಳ್ರಿ. ಯಾವುದೇ ಸ್ತೋತ್ರ ಮಂತ್ರಗಳನ್ನಾದರೂ, ಅಥವಾ ನಿಮಗೆ ಹಿಂದೆ ನಾನು ಲಾಸ್ಟ್ ಅಧಿಕ ಮಾಸದಲ್ಲಿ ತಿಳಿಸ್ಕೊಟ್ಟಿದ್ದೆ ಯಾವುದು ಸ್ತೋತ್ರವನ್ನು ಪುರುಷೋತ್ತಮ ರೂಪಿ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು, ದಿನನಿತ್ಯ 33 ಬಾರಿ ಹೇಳುವಂಥ ಸ್ತೋತ್ರ. ಅದನ್ನಾದರೂ ಹೇಳ್ಕೊಳ್ರಿ. ಅದು ಇದೇ ವಿಡಿಯೋ ಚೆಕ್ ಮಾಡಿಕೊಡ್ರಿ, ಸಿಗುತ್ತೆ. ಇಲ್ಲಾಂದರೆ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಂತೆ. ಈ ರೀತಿಯಾಗಿ ದಿನನಿತ್ಯವಾಗಿ ದೇವರಿಗೆ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು. 1,00,000 ಪುಷ್ಪಾರ್ಚನೆ, 1,00,000 ಕುಂಕುಮಾರ್ಚನೆ, ಅರಿಶಿನ ಕುಂಕುಮವನ್ನು ಅರ್ಚನೆ ಮಾಡ್ಬೋದು. ಬರೀ ಕುಂಕುಮಾರ್ಚನೆ ಅಂದರೆ ಅದೊಂದೇ ಅಲ್ಲ, ಅರಿಶಿನ ಕುಂಕುಮವನ್ನು ಅರ್ಚನೆ ಮಾಡ್ಬೋದು. ಮತ್ತು 1,00,000 ಬತ್ತಿಯನ್ನು ಸಮರ್ಪಣೆ ಮಾಡೋದು ದೇವರಿಗೆ, 1,00,000 ನಮಸ್ಕಾರವನ್ನು ಹಾಕೋದು. ಈ ರೀತಿ 1,00,000ದ ಲೆಕ್ಕದಲ್ಲಿ ಮಾಡ್ತಾ ಹೋಗೋದು. ಅಥವಾ ದಿನನಿತ್ಯ 33 ಲೆಕ್ಕದಲ್ಲಿ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದು, ಪಾರಾಯಣ ಮಾಡ್ಕೊಳ್ಳೋದು, ಈ ರೀತಿಯಾಗಿ ಸಹ ಮಾಡ್ಬೋದು. ಮತ್ತು ಹಿಂದೆ ಒಬ್ಬರು ನನಗೆ ಕೇಳಿದರು, ಪುರುಷರು ಯಾವ ಯಾವ ಪೂಜೆಗಳನ್ನು ಮಾಡ್ಬೋದು, ಸ್ತ್ರೀಯರು ಏನು ಮಾಡಬೇಕು, ಬೇರೆ ಬೇರೆ ನಮಗೆ ಡೀಟೇಲಾಗಿ ಹೇಳ್ರಿ ಅಂತ. ಪುರುಷರು ದಿನನಿತ್ಯ ದೇವರ ಪೂಜೆಯನ್ನು ಮಾಡೋದು ಇದು ಇದ್ದೇ ಇರುತ್ತೆ. ದೇವರ ಪೂಜೆಯನ್ನು ದಿನನಿತ್ಯ ಪುರುಷರು ಮಾಡ್ಬೋದು, ಸ್ತೋತ್ರಗಳನ್ನು ಹೇಳ್ಕೊಬೋದು. ಮತ್ತು ದಾನಗಳನ್ನು ಸಹ ಪುರುಷರು ಕೊಡ್ಬೋದು, ಇಲ್ಲ ಅಂತ ಇಲ್ಲ. ಆಮೇಲೆ ಸ್ತ್ರೀಯರು ಏನೇನು ಮಾಡಬೇಕು ಅಂತಂದರೆ, ಸ್ನಾನ, ದಾನ, ಅರ್ಚನೆ ಇದೆಲ್ಲನೂ ಸ್ತ್ರೀಯರಿಗೆ ಹೇಳಿದೆ. ಪುರುಷರಿಗೂ ಅಷ್ಟೇ ಸ್ನಾನ, ದಾನ, ಅರ್ಚನೆ, ಪೂಜೆ, ಸ್ತೋತ್ರ ಪಾರಾಯಣ ಇದೆಲ್ಲನೂ ಹೇಳಿದೆ. ಪುರುಷರು ಸಹ ಎಲ್ಲನೂ ಮಾಡಬೇಕು, ಸ್ತ್ರೀಯರೂ ಮಾಡಬೇಕು, ಇಬ್ಬರೂ ಮಾಡಬೇಕು. ಬೇರೆ ಬೇರೆ ಅಂದರೆ ಸ್ತ್ರೀಯರಿಗೆ ದಾನಗಳನ್ನು ಬೇರೆ ಬೇರೆಯಾಗಿ ಹೇಳಿದ್ದಾರೆ. ಅಂದರೆ ಅರಿಶಿನ ಕುಂಕುಮ ದಾನ, ಈ ಥರ ರಂಗೋಲಿಗಳನ್ನು ಹಾಕ್ಕೊಳ್ಳೋದು, ಅಥವಾ ಮರದ ಬಾಗಿಣವನ್ನು ದಾನವಾಗಿ ಕೊಡೋದು, ಗೋಪದ್ಮ ವ್ರತವನ್ನು ಮಾಡೋದು, ಇದೆಲ್ಲ ಪುರುಷರು ಮಾಡಲಿಕ್ಕೆ ಬರೋದಿಲ್ಲ. ಕುಂಕುಮಾರ್ಚನೆಯನ್ನು ಸ್ತ್ರೀಯರಿಗೆ ಹೇಳಿದ್ದಾರೆ. ಪುರುಷರು ಮಾಡ್ಬೋದು, ಇಲ್ಲ ಅಂತಲ್ಲ. ಸ್ತ್ರೀಯರು ವಿಶೇಷವಾಗಿ ಸೌಮಂಗಲ್ಯತ್ವಕ್ಕಾಗಿ, ಸೌಭಾಗ್ಯಕ್ಕಾಗಿ ಮಾಡ್ತಕ್ಕಂಥದ್ದು. 1,00,000 ಪುಷ್ಪಾರ್ಚನೆ ಪುರುಷರು ಮಾಡ್ಬೋದು. ತುಳಸಿ ಅರ್ಚನೆ, 1,00,000 ತುಳಸಿ ಅರ್ಚನೆ ತುಂಬ ಶ್ರೇಷ್ಠ ವಿಷ್ಣುವಿಗೆ ಅಧಿಕ ಮಾಸದಲ್ಲಿ. ಇದನ್ನು ಪುರುಷರು ಖಂಡಿತವಾಗಿ ಮಾಡ್ಬೋದು. ಬತ್ತಿಯ ಸಮರ್ಪಣೆ, ದೀಪವನ್ನು ಹಚ್ಚೋದು ಮಾಡ್ಬೋದು. ಸ್ತ್ರೀಯರಿಗೆ ವಿಶೇಷವಾಗಿ ದೀಪ ಹಚ್ಚೋದನ್ನು ಹೇಳ್ತಾರೆ. ಪುರುಷರು ಸಹ ಹಚ್ಬೋದು, ತೊಂದರೆ ಇಲ್ಲ. 1,00,000 ನಮಸ್ಕಾರವನ್ನು ಸಹ ಪುರುಷರು ಮಾಡ್ಬೋದು. ಈ ರೀತಿಯಾಗಿ ಪುರುಷರಿಗೆ ಬೇರೆ ಅಂತ ಏನು
ಇಲ್ಲ, ನಮಗೆ ಗೊತ್ತಾಗತ್ತಲ್ವ ಇದನ್ನು ಸ್ತ್ರೀಯರು ಮಾಡಬೇಕು, ಇದನ್ನು ಪುರುಷರು ಮಾಡಬೇಕು ಅಂತ. ಆ ರೀತಿಯಾಗಿ ಮಾಡೋದು. ಸ್ತ್ರೀಯರಿಗೆ ಸ್ನಾನ, ದಾನ, ಅರ್ಚನೆ, ಇದರಿಂದ ಸೌಭಾಗ್ಯ ವೃದ್ಧಿಯಾಗುತ್ತೆ. ದಾನದಿಂದ ವಂಶ ಅಭಿವೃದ್ಧಿ ಆಗುತ್ತೆ, ದಾರಿದ್ರ್ಯ ಕಮ್ಮಿ ಆಗುತ್ತೆ, ವೈಧವ್ಯ ದೂರ ಆಗುತ್ತೆ, ಪುತ್ರ ಶೋಕದಿಂದ ಮುಕ್ತಿಯನ್ನು ಪಡೀಬೋದು. ಈ ರೀತಿ ಪುತ್ರ ಪೌತ್ರಾದಿ ಅಭಿವೃದ್ಧಿ ಮನೆಯಲ್ಲಿ ಆಗತ್ತೆ. ಇಷ್ಟು ಸ್ತ್ರೀಯರಿಗೆ ಹೇಳಿರೋದು. ಹಾಗಾಗಿ ಬೇರೆ ಬೇರೆ ಅಂತ ಏನು ಜಾಸ್ತಿ ಡಿಫ್ರೆನ್ಸಸ್ ಇರಲ್ಲ. ದೇವರ ಪೂಜೆ, ಅರ್ಚನೆ, ಪುಷ್ಪಾರ್ಚನೆ, ತುಳಸಿ ಅರ್ಚನೆ ಇದೆಲ್ಲನೂ ಪುರುಷರಿಗೂ ಬರುತ್ತೆ, ಸ್ತ್ರೀಯರಿಗೂ ಬರುತ್ತೆ. ಮತ್ತು ಉಪವಾಸ ಎಲ್ಲನೂ ಮಾಡ್ಬೋದು. ಪುರುಷರು ಸ್ತ್ರೀಯರು ಎಲ್ಲರೂ ಮಾಡಬೇಕು. ದೀಪ ಹಚ್ಚೋದು, ದಾನಗಳನ್ನು ಕೊಡೋದು. ಈಗ ದಾನ ಕೊಡಬೇಕು ಅಂತ ಹೇಳ್ತೀವಲ್ವ, ಬರೀ ಸ್ತ್ರೀಯರಷ್ಟೇ ಹೋಗಿ ದಾನಗಳನ್ನು ಕೊಡೋದಲ್ಲ. ಗಂಡ ಹೆಂಡತಿ ದಂಪತ್ತು ಸಮೇತರಾಗಿ ಹೋಗಿ ದಂಪತಿಗಳಿಗೇ ದಾನಗಳನ್ನು ಕೊಡೋದು ತುಂಬ ಶ್ರೇಷ್ಠ. ಬರೀ ದಾನ ಹೇಳಿದರೆ ಅಂತ ನೀವೊಂದೇ ಹೋಗಿ ಸ್ತ್ರೀಯರೊಂದೇ ಹೋಗಿ ಕೊಡಬೇಡ್ರಿ. ಯಾವತ್ತೂ ಆ ರೀತಿ ಮಾಡಬಾರ್ದು. ದೇವಸ್ಥಾನಗಳಿಗೆ ಹೋದಾಗ, ಕ್ಷೇತ್ರಗಳಿಗೆ ಹೋದಾಗ, ಎಲ್ಲೇ ಹೋಗಿರಲಿ, ಗಂಡ ಹೆಂಡತಿ ಇಬ್ಬರು ಸೇರಿನೇ ಪ್ರದಕ್ಷಿಣೆ ನಮಸ್ಕಾರವನ್ನು ಒಟ್ಟೊಟ್ಟಿಗೆ ಮಾಡಬೇಕು. ದೇವರಿಗೆ ಏನೇ ಮಾಡಲಿ ಗಂಡ ಹೆಂಡತಿ ಸೇರಿನೇ ಮಾಡಬೇಕು. ಗಂಡನ ಒಂದು ಒಪ್ಪಿಗೆಯಿಂದ, ಗಂಡನ ಒಂದು ಪರ್ಮಿಷನ್ನಿಂದ, ಅವರ ಆಜ್ಞೆಯಿಂದನೇ ಸ್ತ್ರೀಯರು ಯಾವುದೇ ವ್ರತ ನೇಮ ನಿತ್ಯಗಳನ್ನು ಮಾಡಬೇಕು. ಪುರುಷರ ಒಂದು ಒಪ್ಪಿಗೆ ಇಲ್ಲದೆ, ಅವರ ಒಂದು ಆಜ್ಞೆ ಇಲ್ಲದೆ ಯಾವ ಒಂದು ವ್ರತವನ್ನು ಮಾಡಿದ್ರೂ ಸ್ತ್ರೀಯರಿಗೆ ಅದರ ಫಲ ಸಿಗೋದಿಲ್ಲ. ಪತಿಯ ಒಂದು ಅನುಮತಿಯನ್ನು ಪಡೆದೇ ನಾವು ಯಾವುದೇ ಒಂದು ನಿತ್ಯ ಕರ್ಮಗಳನ್ನು, ದಾನ ಧರ್ಮಗಳನ್ನು, ಪೂಜೆ ಪುನಸ್ಕಾರಗಳನ್ನು, ವ್ರತಗಳನ್ನು ಮಾಡಬೇಕು. ಹಾಗಾಗಿ ನಾವು ನಮಗೊಂದೇ ಹೇಳಿದರೆ ನಾವು ಒಂದೇ ದಾನ ಕೊಡಬೇಕು ಅಂತಲ್ಲ. ಪತಿ ಪತ್ನಿ ಇಬ್ಬರೂ ಸೇರಿನೇ ದಾನ ಧರ್ಮಗಳನ್ನು ಮಾಡಬೇಕು. ಇಬ್ಬರೂ ಸೇರಿನೇ ಪೂಜೆಗಳನ್ನು ಮಾಡ್ಕೋಬೇಕು. ಅವರ ಜೊತೆಗೇ ನೀವು ಧರ್ಮ ಕಾರ್ಯಗಳನ್ನು ಮಾಡಬೇಕು. ಹೀಗೆ ಶಾಸ್ತ್ರ ಹೇಳಿದೆ. ಹಾಗಾಗಿ ಬೇರೆ ಬೇರೆ ಅಂತ ಏನು ಜಾಸ್ತಿ ಡಿಫ್ರೆನ್ಸಸ್ ಏನೂ ಇರೋದಿಲ್ಲ. ಗೊತ್ತಾಗುತ್ತಲ್ವ, ಪುರುಷರು ಇದನ್ನು ಮಾಡಬೇಕು, ಸ್ತ್ರೀಯರು ಇದನ್ನು ಮಾಡಬೇಕು. ತುಳಸಿ ಅರ್ಚನೆ ಸ್ತ್ರೀಯರಿಗೆ ಹೇಳಿಲ್ಲ. ಹಾಗಾಗಿ ಪುಷ್ಪಾರ್ಚನೆಯನ್ನು ಸ್ತ್ರೀಯರು ಮಾಡ್ಕೋಬೋದು. ಪುರುಷರು ತುಳಸಿ ಅರ್ಚನೆ, ಪುಷ್ಪಾರ್ಚನೆ ಎರಡೂ ಮಾಡ್ಬೋದು. ಈ ರೀತಿ ಕುಂಕುಮಾರ್ಚನೆ ಸ್ತ್ರೀಯರಿಗೆ ಹೇಳಿದೆ, ಪುರುಷರು ಸಹ ಮಾಡ್ಬೋದು. ಮತ್ತು ಬತ್ತಿಯ ಸಮರ್ಪಣೆ, ಲಕ್ಷ ಬತ್ತಿ, ಅದನ್ನು ಸಹ ಪುರುಷರು ಮಾಡ್ಬೋದು, ಸ್ತ್ರೀಯರು ಮಾಡ್ಬೋದು. ಲಕ್ಷ ನಮಸ್ಕಾರ ಹಾಕೋಬೋದು. ಈ ರೀತಿ ಇದಿಷ್ಟು ಅಧಿಕ ಮಾಸದಲ್ಲಿ ಮಾಡ್ತಕ್ಕಂಥ ಕೆಲವೊಂದು ಪೂಜೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಗಂಗಾ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು ಅಂತ ಹೇಳ್ತಾರೆ ಈ ಒಂದು ಅಧಿಕ ಮಾಸದಲ್ಲಿ. ಈ ಬಾರಿ 17ನೇ ತಾರೀಕಿಂದ ಪ್ರಾರಂಭ, ಜ್ಯೇಷ್ಠ ಅಧಿಕ, ಅವತ್ತಿನಿಂದ ಪ್ರಾರಂಭ ಮಾಡಿಕೊಂಡು ದಶಮಿಯವರೆಗೂ ದಶಹರ ವ್ರತ ಅಂತ ಮಾಡ್ತಾರೆ. ಗಂಗಾ ಪೂಜೆಯನ್ನು ಮಾಡೋದು, ಪ್ರತಿನಿತ್ಯ ಗಂಗಾ ಪೂಜೆಯನ್ನು ಮಾಡೋದು. 10 ದಿನಗಳ ಕಾಲ ಗಂಗಾ ಪೂಜೆಯನ್ನು ಮಾಡ್ತಾ ಬರೋದು. 26ನೇ ತಾರೀಕು ಅವತ್ತು ಭಾಗೀರಥಿ ಜಯಂತಿ, ಗಂಗಾ ಪೂಜೆಯನ್ನು ಮಾಡಬೇಕು. ಹಾಗಾಗಿ ಅವತ್ತು ದಶಹರ ವ್ರತ ಸಮಾಪ್ತಿಯನ್ನು ಮಾಡಬೇಕು. ಗಂಗಾ ಪೂಜೆಯನ್ನು ಕೊನೆಯದಾಗಿ ಮಾಡಿ ಅಡುಗೆ ನೈವೇದ್ಯವನ್ನು ಮಾಡಿ ಗಂಗಾದೇವಿಗೆ ಆರತಿಯನ್ನು ಮಾಡೋದು. ಭಾಗೀರಥಿ ಜಯಂತಿ ಅಂತ, ಭಾಗೀರಥಿ ಬಂದಂತಹ ದಿನ ಅಂತ ಹೇಳ್ತಾರೆ. ಹಾಗಾಗಿ ದಶಮಿ 26ನೇ ತಾರೀಕು, ಮೇ 26, ಅವತ್ತು ದಶಹರ ವ್ರತ ಸಮಾಪ್ತಿ ಆಗುತ್ತೆ. ಈ ರೀತಿ 10 ದಿನಗಳ ಕಾಲ ದಶಹರ ವ್ರತ ಅಂತ ಹೇಳಿಬಿಟ್ಟು ಗಂಗಾ ಪೂಜೆಯನ್ನು ಮಾಡ್ತಾ ಬರೋದು. ಪ್ರತಿನಿತ್ಯ ಗಂಗಾ ಪೂಜೆಯನ್ನು ಮಾಡೋದು. ಮುತ್ತೈದೆಯರು ಗಂಗೆ ದೇವಿಯನ್ನು ಆಹ್ವಾನ ಮಾಡಿಕೊಂಡು, ನಿಮಗೆ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಗಂಗಾ ಪೂಜೆ, ಆ ರೀತಿಯಾಗಿ ಗಂಗಾದೇವಿಯನ್ನು ಆಹ್ವಾನ ಮಾಡಿಕೊಂಡು ಒಂದು ತಂಬಿಗೆಯಲ್ಲಿ ನೀರನ್ನು ತುಂಬಿ ಇಟ್ಕೊಂಡು ಗಂಗೆಯನ್ನು ಆಹ್ವಾನ ಮಾಡ್ಕೊಳ್ಳೋದು. ದೀಪ ಧೂಪ ನೈವೇದ್ಯದಿಂದ ಉಡಿಯನ್ನು ತುಂಬಿ ಆರತಿಯನ್ನು ಮಾಡೋದು. ಈ ರೀತಿ ದಿನನಿತ್ಯವಾಗಿ ಗಂಗಾ ಪೂಜೆಯನ್ನು ಮಾಡೋದು. ಗಂಗೆ ಗಿಂಡಿಗಳಿತ್ತು ಅಂದರೆ ಗಿಂಡಿಗೇನೆ ದಿನನಿತ್ಯ ಪೂಜೆಯನ್ನು ಮಾಡ್ಕೊಳ್ಳೋದು. ಈ ರೀತಿ ದಶಹರ ವ್ರತ ಅಂತ ಹೇಳಿಬಿಟ್ಟು 10 ದಿನಗಳ ಕಾಲ ಗಂಗಾ ಪೂಜೆಯನ್ನು ಮಾಡೋದು. ಭಾಗೀರಥಿ ಜಯಂತಿ ದಿನ ಕೊನೆಯನ್ನು ಮಾಡೋದು. ಹೀಗೆ ಕೆಲವೊಂದು ಪೂಜೆ ವ್ರತಗಳನ್ನು ಅಧಿಕ ಮಾಸದಲ್ಲಿ ಮಾಡೋದ್ರಿಂದ ವಿಶೇಷ ಫಲವನ್ನು ಪಡಿಬೋದು, ಅಧಿಕ ಫಲವನ್ನು ಪಡಿಬೋದು ಸ್ನೇಹಿತರೆ. ಇನ್ನು ಅಧಿಕ ಮಾಸದಲ್ಲಿ ಮಾಡ್ತಕ್ಕಂಥ ವ್ರತಗಳಿದ್ದಾವೆ, ವಿಶೇಷವಾದಂಥ ವ್ರತಗಳು. ಆ ವ್ರತಗಳನ್ನು ಹೇಗೆ ಮಾಡಬೇಕು ಮತ್ತು ಅದರಿಂದ ಏನು ಫಲ ಸಿಗುತ್ತೆ, ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಮರದ ಬಾಗಿಣದ ಬಗ್ಗೆ ಕೇಳ್ತಾ ಇದ್ದೀರಾ, ಅದರ ಬಗ್ಗೆಯೂ ಸಹ ವಿಡಿಯೋ ಮಾಡ್ತೀನಂತೆ. ಮುಂದಿನ ವಿಡಿಯೋಟಿಗೆ ಸಿಗೋಣ ಸ್ನೇಹಿತರೆ. ಹರೇ ಶ್ರೀನಿವಾಸ.